ಸಂಪೂರ್ಣ ಗುಂಡಿಮಯ. ನಗರಸಭೆಯ ವಿರುದ್ಧ ಸಮಾಜ ಸೇವಕ ರಾಘವೇಂದ್ರ ಆಕ್ರೋಶ. ನಗರದ ವಿವಿಧ ಭಾಗಗಳಲ್ಲಿ ನೀರಿನ ಪೈಪ್ಲೈನ್ ಹಾಗೂ ಇತರೆ ಕಾಮಗಾರಿಗಳಿಗಾಗಿ ನಗರಸಭೆ ಅಧಿಕಾರಿಗಳು ರಸ್ತೆಗಳನ್ನು ಅಗೆದು ಹಾಗೆಯೇ ಬಿಟ್ಟಿರುವುದರಿಂದ ನಗರ ಸಂಪೂರ್ಣ ಗುಂಡಿಮಯವಾಗಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಸಮಾಜ ಸೇವಕ ರಾಘವೇಂದ್ರ ಆರೋಪಿಸಿದ್ದಾರೆ. ನಗರದ ಹಲವು ಪ್ರದೇಶಗಳಲ್ಲಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿರ್ಮಾಣವಾಗಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳು ಅಪಘಾತದ ಭೀತಿಯಲ್ಲಿ ಸಂಚರಿಸುವಂತಾಗಿದೆ. ಮಳೆ ಬಂದ ಸಂದರ್ಭದಲ್ಲಿ ಈ ಗುಂಡಿಗಳು ನೀರಿನಿಂದ ತುಂಬಿ ಇನ್ನಷ್ಟು ಅಪಾಯಕಾರಿಯಾಗುತ್ತವೆ ಎಂದು ಅವರು ತಿಳಿಸಿದ್ದಾರೆ. ಕಾಮಗಾರಿ ಮುಗಿದ ಬಳಿಕ ರಸ್ತೆಗಳನ್ನು ತಕ್ಷಣ ದುರಸ್ತಿ ಮಾಡಬೇಕಾದ ಜವಾಬ್ದಾರಿ ನಗರಸಭೆಯದ್ದಾಗಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರಾಘವೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ನಗರಸಭೆ ಕೂಡಲೇ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಹಾಗೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದರು. ಸ್ಥಳೀಯ ನಿವಾಸಿಗಳು ಕೂಡ ರಸ್ತೆ ಗುಂಡಿಗಳಿಂದ ದೈನಂದಿನ ಸಂಚಾರಕ್ಕೆ ತೊಂದರೆಯಾಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಘವೇಂದ್ರ ಸಾಮಾಜಿಕ ಕಾರ್ಯಕರ್ತ ಅರಸೀಕೆರೆ. ನಾನು ಇವತ್ತು ಅರಸೀಕೆರೆ ನಗರಸಭೆ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಎಲ್ಲರೂ ಒಂದು ಪೈಪ್ ಹೊಡೆದ್ರೆ ಒಂದು ಗುಂಡಿ ತೆಗಿತಾರೆ, ಮೊನ್ನೆ ಆಗಿರುತ್ತೆ ರಸ್ತೆ ಹಂಗೆ ಬಿಡ್ತಾರೆ. ಈ ರೀತಿ ಪ್ರತಿ ಕಡೆನೂ ಗುಂಡಿ ತೆಗೆದು ನೀರಿಂದು ಈಜಿಡಿದು ಎಲ್ಲ ತೆಗಿತಾರೆ. ಯಾವ ಇಂಜಿನಿಯರ್ ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಆದರೆ ಗುಂಡಿ 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 ಅರಸೀಕೆರೆ ನಗರ ಸಂಪೂರ್ಣವಾಗಿ ಗುಂಡಿಮಯ ಆಗೋಗಿದೆ. ನಗರಸಭೆ ವಿಶೇಷವಾದ ಅನುದಾನ ಗುಂಡಿ ಮುಚ್ಚೋದಕ್ಕೆ ಇಡಬೇಕು. ಇವರು ಅದು ಮಾಡ್ತಾ ಇಲ್ಲ. ಗುಂಡಿ ಬಿದ್ದಿದ್ರೆ ಹೊಸದಾಗಿ ರಸ್ತೆನೇ ಹಾಕಬೇಕು. ಅವ್ರು 10 ವರ್ಷ ಬಿಟ್ಟು ರಸ್ತೆ ಹಾಕೋರು, ಅಲ್ಲಿವರೆಗೂ ಗುಂಡಿ ಹಂಗೆ ಇರಬೇಕು. ಇದರಿಂದ ಸಾರ್ವಜನಿಕರು ತುಂಬ ಜನ ಬಿದ್ದು ಪ್ರಾಣ ಹಾನಿ ಆಗ್ತಾಯಿದೆ, ಸಾವು ನೋವುಗಳು ಉಂಟಾಗ್ತಾ ಇದೆ. ಕೂಡಲೇ ನಗರಸಭೆ ಎಚ್ಚೆತ್ತು ಏನು ಈ ಗುಂಡಿಗಳು ಬಿದ್ದಿದ್ದಾವೆ, ಈ ಗುಂಡಿಗಳಿಗೆ ವಿಶೇಷವಾದ ಅನುದಾನದಲ್ಲಿ ಅತಿ ಶೀಘ್ರದಲ್ಲೇ ಅರಸೀಕೆರೆ ನಗರದಲ್ಲಿರ್ತಕ್ಕಂಥ ಸಂಪೂರ್ಣವಾದ ಗುಂಡಿಗಳನ್ನ ಲೆಕ್ಕ ಮಾಡಿ ಎಲ್ಲ ಗುಂಡಿಗಳನ್ನ ಮುಚ್ಚಿಸ್ತಕ್ಕಂಥ ಕೆಲಸ ಆಗಬೇಕು. ಮುಚ್ಚಿಸ್ದಲೇ ಹೋದರೆ ನಾವು ನಗರಸಭೆ ಮುಂದೆ ಅನಿರ್ದಿಷ್ಟ ಅವಧಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ಈ ಮುಖಾಂತರ ನಗರಸಭೆನ ಎಚ್ಚರಿಸ್ತಾ ಇದ್ದೀವಿ.